Okay. Earlier class I discussed some problems on wave optics. Then I continue. Look at the next question is the light of wavelength 6000 angstrom is incident on a single slit. Diffraction. The first minimum is obtained at a distance of 0.4 centimeter from the center. First minimum. If width of the slit is 0.3 millimeter, then the distance between the slit and screen will be, capital D is the question mark. Illi. ಅಂದ್ರೆ ಇದು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಪ್ರಾಬ್ಲಮೇ ಆಗಿರುತ್ತೆ, ಅಂದ್ರೆ L1 ಪ್ರಾಬ್ಲಮ್ ಆಗಿರುತ್ತೆ ಅಂತ ಅರ್ಥ. ಎಸ್, ಹಾಗಿದ್ರೆ ನಮಗೆ ಪಾತ್ ಡಿಫರೆನ್ಸ್ಗೆ ಫಾರ್ಮುಲಾ ಏನ್ ಗೊತ್ತಿದೆ? ಡೆಲ್ಟಾ ಈಸ್ ಈಕ್ವಲ್ ಟು ಡಿ ಬೈ ಡಿ ಅಲ್ವಾ? ಡಿ ಬೈ ಡಿ ಇರುತ್ತೆ. ಓಕೆ, ಡೆಲ್ಟಾ ಈಸ್ ಈಕ್ವಲ್ ಟು ಡಿ ಬೈ ಡಿ ಇಂಟು ಎಕ್ಸ್. ಡೆಲ್ಟಾ ಈಸ್ ಈಕ್ವಲ್ ಟು ಡಿ ಬೈ ಡಿ ಇಂಟು ಎಕ್ಸ್. ಯಾವುದಕ್ಕೆ? ಪಾತ್ ಡಿಫರೆನ್ಸ್ಗೆ. ಕರೆಕ್ಟಾ? ಎಸ್. ಹಾಗಿದ್ರೆ ಫಸ್ಟ್ ಮಿನಿಮಾಗೆ ಪಾತ್ ಡಿಫರೆನ್ಸ್ ಏನು? ಡೈಫ್ರಾಕ್ಷನ್ ನಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಇದು ಫಾರ್ ಬ್ರೈಟ್ ಯಾವ ಕೇಸ್ ಅಲ್ಲಿ? ಇಂಟರ್ಫರೆನ್ಸ್ ಅಲ್ಲಿ. ಆದ್ರೆ ಡೈಫ್ರಾಕ್ಷನ್ ನಲ್ಲಿ ಪಾತ್ ಡಿಫರೆನ್ಸ್ ಉಲ್ಟಾ ಆಗಿರುತ್ತೆ ಅಂತ ಹೇಳಿದ್ನಿ, ಡೆಲ್ಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಹಾಗಿದ್ರೆ ಡಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಅಂತ ಇದೆ. ಇವೆರಡನ್ನು ಈಕ್ವೇಟ್ ಮಾಡೋಣ. ಡಿ ಬೈ ಡಿ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಹಾಗಿದ್ರೆ ಈ ಡಿ ಗೆ ತಗೊಂಡೋಗೋಣ. ಕ್ಯಾಪಿಟಲ್ ಡಿ ಕೇಳಿದರೆ ಡಿ ಈಸ್ ಈಕ್ವಲ್ ಟು ಡಿ ಎಕ್ಸ್ ಡಿವೈಡ್ ಬೈ ಎನ್ ಲ್ಯಾಂಬ್ಡಾ ಬರುತ್ತೆ. ಕರೆಕ್ಟಾ? ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಈಸ್ ಈಕ್ವಲ್ ಟು ಎಷ್ಟಿದೆ ವ್ಯಾಲ್ಯೂ ನೋಡ್ಕೊಡ್ರಿ ಇಲ್ಲಿ. ದ ಫಸ್ಟ್ ಮಿನಿಮ ದ 0.3 millimeter ಕಾಣ್ತಿದ್ಯಾ? 0.3 into 10 raised to minus 3 into x is equal to 0.4 into 10 raised to minus 2. Correcta? Divided by n is equal to 1. Lambda is equal to 6000 angstrom. 6000 into 10 raised to minus 10. 4 3s are 12. 12 divided by 6 ನ 2 ಆಗ್ಲೇಬೇಕು ಆನ್ಸರ್. ಅಲ್ಲಿಗೆ 2 ಗ್ಯಾರಂಟಿ. ಇಲ್ಲಿ ಸಿಕ್ಬಿಟ್ಟಿದೆ ಆನ್ಸರ್. ಇದೇ ಆನ್ಸರ್ ಕರೆಕ್ಟ್. ಕರೆಕ್ಟಾ? ಈ ಆನ್ಸರ್ ಕನ್ಫರ್ಮ್ ಅಲ್ಲಿ, ಎರಡು ಮಾತೆಲ್ಲ. 4 3s are 12. 12 divided by 6 ಕಂಪ್ಲೀಟ್ ಡಿವೈಡ್ ಆಗ್ತಾ ಇದೆ. ಹಾಗಾಗಿ 2 ನೇ ಆನ್ಸರ್. ಅದು ಚೆಕ್ ಮಾಡೋಣ. ಇಲ್ಲಿ 3 0 ಇದೆ. ಇಲ್ಲಿ 10 to the power of minus 10. 3 0 10 to the power of 3 ಬದಲು 10 to the power of minus 7 ಆಯ್ತು. 4 3s are 12. ಎಂತ 12 ಅದು? 0.12 ಆಗುತ್ತೆ. ಕರೆಕ್ಟಾ? ಇಂಟು 10 raised to minus 5 ಇದೆ. ಕರೆಕ್ಟಾ? ಇಂಟು ಇಲ್ಲಿ 10 raised to minus 7 ಇದೆ. ಮೇಲೆ ತಗೊಂಡ್ಬರೋಣ. ಪ್ಲಸ್ 7 ಆಗಿದೆ. ಕರೆಕ್ಟಾ? ಡಿವೈಡ್ ಬೈ 6 ಇದೆ. ಅಲ್ಲಿಗೆ ಇದನ್ನ ಡಿವೈಡ್ ಮಾಡಿದ್ರೆ ಇಲ್ಲಿ ಕಳೆದ್ರೆ 10 raised to 2 ಉಳಿತು. ಅಲ್ಲಿಗೆ ಏನ್ ಬರುತ್ತೆ? 2 ಆನ್ಸರ್ ಬರುತ್ತೆ. ಅದಕ್ಕೆ 2 is the answer. The wavelength of the light used in the YDSC is lambda. Okay. The intensity at a point on the screen is I. Where is the path reference is lambda by 6. If I naught denotes the maximum intensity, then the ratio of I and I naught is. ಕೇಳಿದ್ದಾರೆ. ಆಲ್ರೆಡಿ ಒಂದು ಲೆಕ್ಕ ಮಾಡಿದ್ದೀವಿ. ಮತ್ತೆ ಎಕ್ಸಾಂಪಲ್ ಬಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡೋಣ. You know the relation between phase difference and path difference. First PUC. Phi is equal to 2 pi by lambda into delta. That is equal to 2 pi divided by lambda. Delta is equal to ಕೊಟ್ಟಿದ್ದಾರೆ path difference ಎಷ್ಟಿದೆ? lambda by 6. ಅಲ್ಲಿಗೆ lambda ಕ್ಯಾನ್ಸಲ್. 2 1s are 2 3s are pi by 3 ಬರುತ್ತೆ. pi by 3 ಅಂದ್ರೆ ಎಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ. ಕರೆಕ್ಟಾ? You know the formula intensity. I is equal to I naught into cos square phi. ಕರೆಕ್ಟಾ? I naught ಈ ಕಡೆ ತಗೊಂಬನ್ನಿ. ಅವಾಗ ಏನಾಗುತ್ತೆ? I divided by I naught is equal to cos square phi. ಕರೆಕ್ಟಾ? cos square pi by 2. ಸಾರಿ, cos square pi by 2. cos square ಎಷ್ಟಿದೆ? cos ಎಷ್ಟು ಬಂದಿದೆ? 60 ಡಿಗ್ರಿ ಬರ್ಕೊಂಬಿಡೋಣ. ಅಲ್ಲಿಗೆ ಏನಾಯ್ತು? cos square 30 ಡಿಗ್ರಿ ಆಯ್ತು. ಅಲ್ಲಿಗೆ this is equal to cos square 30 ಅಂದ್ರೆ cos 30 ವ್ಯಾಲ್ಯೂ ಎಷ್ಟು? √3/2 whole square.
ಅಲ್ಲಿಗೆ ರೂಟ್ ಕ್ಯಾನ್ಸಲ್ ಆದ್ರೆ 3 ಉಳಿತು ಡಿವೈಡ್ ಬೈ 4 ಆಯ್ತು. 3 ಡಿವೈಡ್ ಬೈ 4 ಅಂದ್ರೆ 0.75. ಕರೆಕ್ಟಾ? 0.75 ಇದೆಯಾ? ಓಕೆ, ಇದೆ ಆನ್ಸರ್ ಅಂತ ಹೇಳ್ತಿರೋದು. ಸಿಂಪಲ್ ಆಗಿರ್ತಕ್ಕಂಥದ್ದು L1 ಪ್ರಾಬ್ಲಮ್, ಇದು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಗೊತ್ತಿದೆ. When viewed in white light, a soap bubble shows a color because of ಅಂತ ಕೇಳಿದ್ದಾರೆ. ಸೋಪ್ ಬಬಲ್ ನೋಡಿರ್ಬೋದು ನೀವು. ಸೋಪ್ ವಾಟರ್ ರೆಡಿ ಮಾಡಿದ್ರೆ ಅದೇನು ಲೇಯರ್ ಇರುತ್ತಲ್ಲ, ಬಬಲ್ ಮೇಲೆ ಲೇಯರ್ ಮೇಲೆ ಹೆಂಗ್ ಕಾಣ್ತಿರುತ್ತೆ ನಿಮ್ಗೆ? ಕಲರ್ ಲೈಟ್ ಕಾಣ್ತಿರುತ್ತೆ. ಅದನ್ನ ನಾವು ಯಾವುದರಿಂದ ಆಗುತ್ತೆ? ಡೈಫ್ರಾಕ್ಷನ್ ಇಂದನೋ, ಡಿಸ್ಪರ್ಷನ್ ಇಂದನೋ, ಇಂಟರ್ಫರೆನ್ಸ್ ಇಂದನೋ, ಆಲ್ ದೀಸ್ ಅಂತ ಪ್ರಶ್ನೆ. ನೀವು ಕಲರ್ ಅಂದ ತಕ್ಷಣ ನೆನಪು ನಿಮ್ಗೆ ಡೈಫ್ರಾಕ್ಷನ್. ನೋ, ಡೈಫ್ರಾಕ್ಷನ್ ಅಲ್ಲ, ಸಾರಿ ಡಿಸ್ಪರ್ಷನ್ ಅಲ್ಲ. ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಯಾಕೆ ಬರುತ್ತೆ ಅಂತಂದ್ರೆ, ಬಿಕಾಸ್ ಡ್ಯೂ ಟು ಇಂಟರ್ಫರೆನ್ಸ್, ಅಂದ್ರೆ ಓವರ್ಲ್ಯಾಪಿಂಗ್ ಆಫ್ ಲೈಟ್ ವೇವ್ಸ್, ಕಲರ್ ಲೈಟ್ ಬರುತ್ತೆ. ಅದಾಯ್ತು ವೈಟ್ ಲೈಟ್. ಇದೇನ್ ಪ್ರಶ್ನೆ ಏನಂದ್ರೆ, ಸಪೋಸ್ ಯು ಹ್ಯಾವ್ ಟು ಯೂಸಿಂಗ್ ವೈಟ್ ಲೈಟ್, ಯು ಗೆಟ್ ದಿ ಡಿಫ್ರೆಂಟ್ ಕಲರ್ಸ್, ಪ್ಯಾಟರ್ನ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಅದೇ ನೀವು ಮೊನೋಕ್ರೋಮೆಟಿಕ್ ಕಲರ್ ಯೂಸ್ ಮಾಡಿದ್ರೆ ಬ್ರೈಟ್ ಟು ಡಾರ್ಕ್ ಎರಡೇ ಬರುತ್ತೆ. ಆಯ್ತಾ? ವೈಟ್ ಲೈಟ್ ಅನ್ನ ಯೂಸ್ ಮಾಡಿದಾಗ ಯು ಗೆಟ್ 7 ಡಿಫ್ರೆಂಟ್ ಕಲರ್ಸ್ ಇನ್ ಬಿಕಾಸ್ ಡ್ಯೂ ಟು ಇಂಟರ್ಫರೆನ್ಸ್. ಹಾಗಾಗಿ ಇಂಟರ್ಫರೆನ್ಸ್ ಇಂದ ಆ ತರ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಟು ಡೆಮಾನ್ಸ್ಟ್ರೇಟ್ ದ ಫಿನಾಮಿನನ್ ಆಫ್ ಇಂಟರ್ಫರೆನ್ಸ್, ವಿ ರಿಕ್ವೈರ್ 2 sources which emits radiation. ಇದು ಏನಪ್ಪಾ ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ವಿ ರಿಕ್ವೈರ್ಸ್ 2 source. ಏನಾಗಿರ್ಬೇಕು? 2 source ಮಸ್ಟ್ ಬಿ ಕೋಹೆರೆಂಟ್ ಅಂತ ಹೇಳ್ತೀವಿ. ಕೋಹರೆಂಟ್ ಸೋರ್ಸ್ ಇದ್ರೆ ಮಾತ್ರ ಇಂಟರ್ಫರೆನ್ಸ್ ಆಗುತ್ತೆ ಅಂತ ಹೇಳ್ತೀವಲ್ವಾ? ಹಾಗಿದ್ರೆ ಏನಾಗಬೇಕು? ವಾಟ್ ಇಸ್ coherent source? What are coherent source? The source emits lights having the same frequency, same amplitude and constant phase relation ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಅಂತ ಕರೀತೀವಿ. ಹಾಗಿಲ್ಲಿ ಯಾವ ಇದಾವೆ ಅಂತ ನೋಡೋಣ. ಇಲ್ಲಿ ನೋಡಿ, ಆಫ್ ನಿಯರ್ಲಿ ಸೇಮ್ ಫ್ರೀಕ್ವೆನ್ಸಿ, ಬರೀ ಫ್ರೀಕ್ವೆನ್ಸಿ ಮಾತ್ರ ಕೊಟ್ಟಿದ್ದಾರೆ ಈ ಆಪ್ಷನ್. ಇಲ್ಲಿ ಆಫ್ ದ ಸೇಮ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿಫರೆಂಟ್ ವೇವ್ಲೆಂತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೇಮ್ ಫ್ರೀಕ್ವೆನ್ಸಿ ಅಂಡ್ ಹ್ಯಾವಿಂಗ್ ಎ ಡೆಫಿನೆಟ್ ಫೇಸ್ ರಿಲೇಶನ್ಶಿಪ್ ಅಂದ್ರೆ ಫೇಸ್ ಡಿಫರೆನ್ಸ್. JEE ಕ್ವಶನ್ ಇದು. ಅಂದ್ರೆ ಕೋಹರೆಂಟ್ ಸೋರ್ಸ್ ಅಂದ್ರೆ ಇದಾಗಿರ್ಲೇಬೇಕು, ಮತ್ತೆ ಜೊತೆಗೆ ಸೇಮ್ ಆಂಪ್ಲಿಟ್ಯೂಡ್ ಬೇರೆ ಇರಬೇಕು. ಆಂಪ್ಲಿಟ್ಯೂಡ್ ಸೇಮ್ ಇರುತ್ತೆ, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಆಂಪ್ಲಿಟ್ಯೂಡ್ ಅಂಡ್ ಹ್ಯಾವಿಂಗ್ ಎ ಡೆಫಿನೆಟ್ ಫೇಸ್ ರಿಲೇಶನ್ಶಿಪ್ ಆರ್ ಫೇಸ್ ಡಿಫರೆನ್ಸ್. Therefore, the answer is D. D is the answer ಆಗಿರುತ್ತೆ. ಅಂದ್ರೆ ಡೆಫಿನೇಷನ್ ಆಫ್ ಕೋಹರೆಂಟ್ ಸೋರ್ಸ್ ಅನ್ನು ಈ ತರ ಕೇಳಿದ್ದಾರೆ. JEE ಕೇಳಿರ್ತಕ್ಕಂಥ ಬಹಳ ಸಿಂಪಲ್ ಕ್ವಶನ್. The phenomenon of diffraction of light was discovered by Fresnel, Grimaldi, Huygens, Newton. ನ್ಯೂಟನ್ ಸಾಧ್ಯನೇ ಇಲ್ಲ ಈಗ ಹೇಳಕ್ಕೆ ಈ ನಿಮ್ಮ ಸಿಲೆಬಸ್ ಅಲ್ಲಿ, ಬಟ್ ನ್ಯೂಟನ್ಸ್ ಬರುತ್ತೆ ಇಂಟರ್ಫರೆನ್ಸ್ ಇಲ್ಲ ಅಂತ ನ್ಯೂಟನ್ಸ್ ಅಂತ ಕರಿತೀವಿ, ಸದ್ಯ ಇಲ್ಲ. ಇನ್ನು ಹೈಗನ್ಸ್ ಇದೇ ಮೇನ್ ಥಿಯರಿ. ನಿಮಗೆ ಡೌಟ್ ಬರದೆ ಇವೆರಡು ಫೆನಲ್ ಮತ್ತೆ ಗ್ರಿಮಾಲ್ಡಿ. ನೀವೇನ್ ಮಾಡಿದ್ರಿ, ಚಾಪ್ಟರ್ ಅಲ್ಲಿ ಫೆನಲ್ ಬಹಳ ಕೇಳ್ಬಿಟ್ಟಿರ್ತೀರಿ, ಹಂಗಾಗಿ ಫೆನಲ್ ಇರಬೇಕು ಅಂತ ಅನ್ಕೊಳ್ತೀರಿ. ನೋ, ಫೆನಲ್ಗಿಂತ ಮೊದಲು ಇದನ್ನ ಪ್ರೆಡಿಕ್ಟ್ ಮಾಡಿದವರು ಯಾರು ಅಂತಂದ್ರೆ ಗ್ರಿಮಾಲ್ಡಿ ಪ್ರೆಡಿಕ್ಟ್ ಮಾಡ್ತಾರೆ. ಅದನ್ನ ಕನ್ಫರ್ಮ್ ಮಾಡಿದವರು ಯಾರು ಅಂದ್ರೆ ಫೆನಲ್ ಮತ್ತೆ ಫೆನಾಫೋರ್ ಬೈ ಯೂಸಿಂಗ್ ಹೈಗನ್ಸ್ ವೇವ್ ಥಿಯರಿ. ಹಾಗಾಗಿ ಗ್ರಿಮಾಲ್ಡಿ ಇಸ್ ದ ಆನ್ಸರ್. 2 monochromatic light of wavelength amplitude 3 amp and 2 amp interfering at a point have a phase difference of 60 degree. Intensity at that point is proportional to. ಇದು ಆಲ್ರೆಡಿ ಒಂದು ಕ್ವಶನ್ಸ್ ಅನ್ನ ವೆರಿ ಫಸ್ಟ್ ಕ್ವಶನ್ ಈ ಚಾಪ್ಟರ್ ವೆರಿ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡಿದೀವಿ. ಲುಕ್ ಹಿಯರ್, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂದ ತಕ್ಷಣ ನಾವೇನ್ ಬರೀಬೇಕು? A is equal to root of A1 square plus A2 square plus 2A1 A2 into cos phi ಅಂತ ಬರೀಬೇಕು. ಕರೆಕ್ಟಾ? ಅಂದ್ರೆ R is equal to root of P square plus P square plus 2PQ cos theta. ಯಾಕೆ? ಆಂಪ್ಲಿಟ್ಯೂಡ್ ಇಸ್ ಅ ವೆಕ್ಟರ್. ಆದ್ರೆ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಅಂತ ಕರೀತೀವಿ. ಕರೆಕ್ಟಾ? ಹಾಗಿದ್ರೆ ಇಂಟೆನ್ಸಿಟಿ I is equal to ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ I is equal to ಏನು ಬರುತ್ತೆ? A1 square plus A2 square plus 2A1 A2 cos phi ಬರುತ್ತೆ. Therefore, that is equal to A1 ಎಷ್ಟಿದೆ? 3 ಇದೆ. ಅಂದ್ರೆ 3A square, ಯಾಕಂದ್ರೆ A ಕೊಟ್ಟಿದ್ದಾರೆ ಅವರು, 3A ಇದೆ ಹೌದಾ? ಅಲ್ಲಿಗೆ 9A square plus 4A square plus
2 into 3a into 2a into cos 60 degree. ಕರೆಕ್ಟಾ? ಅಲ್ಲಿಗೆ ಏನಾಯ್ತು 9a square plus 4a square plus 3 to the 6a ಈ 2 cos 60 ಅಂದ್ರೆ 1/2 ಅಲ್ಲಿಗೆ ಏನಾಗುತ್ತೆ 2 into 6a into 1/2 ಅಂದ್ರೆ e2 ಕ್ಯಾನ್ಸಲ್ a square ಸಾರಿ ಅಲ್ಲಿಗೆ 9 4 13 13 6 19a square ಇದೆಯಾ ನೋಡಿ ಇರಲೇಬೇಕಲ್ಲ ಸಿಂಪಲ್ ಪ್ರಾಬ್ಲಮ್ KCET ಇದೇ ತರ ಪ್ರಾಬ್ಲಮ್ಸ್ ಕೇಳ್ತಾರೆ KCET ಅಲ್ಲಿ ಅರ್ಥಾಯ್ತಾ In a single slit experiment, the width of the slit is reduced. Then the linear width of the principal maxima. KC. In a single slit, the width of the slit is reduced. Slit. This is slit. This is light waves. ಅದೇ ಇದ್ರ ಬಿಡ್ತನ ಕಡಿಮೆ ಮಾಡಿದ್ವಿ ಅಂತ ಕಡಿಮೆ ಮಾಡಿದ್ವಿ ಅಂತ ಅವಾಗ ಏನಾಗುತ್ತೆ ಬರ್ತಕ್ಕಂಥ ವೇವ್ನ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತಲ್ವಾ ವೇವ್ ಕಡಿಮೆ ಆದ್ರೆ ಇಂಟೆನ್ಸಿಟಿ ಏನಾಗುತ್ತೆ ವಿಡ್ತ್ ಏನಾಗುತ್ತೆ ಬೀಟಾ ಈಸ್ ಈಕ್ವಲ್ ಟು ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಏನು ಬೀಟಾ ಈಸ್ ಈಕ್ವಲ್ ಟು 2d ಲ್ಯಾಂಬ್ಡಾ ಡಿವೈಡ್ ಬೈ ಟಿ ಆಟೋಮೆಟಿಕ್ ಏನಾಗುತ್ತೆ ಅವಾಗ ಇಲ್ಲಿ ಬರ್ತಕ್ಕಂಥ ಲೈಟ್ ನ ಓಕೆ ಇಷ್ಟು ಮುಗಿಸ್ಕೊಂಡು ಫಸ್ಟ್ ಮುಗಿಸ್ಕೊಂಡು ಎರಡು ಆನ್ಸರ್ಸ್ ಇದೆ ಇಲ್ಲಿ ಹಾಗಾಗಿ ವಿಡ್ತ್ ಆಫ್ ಸ್ಲಿಟ್ ಇಸ್ ರೆಡ್ಯೂಸ್ ನೋಡಿ ಇಷ್ಟು ಸ್ಲಿಟ್ ಇದನ್ನ ಇಷ್ಟು ರೆಡ್ಯೂಸ್ ಮಾಡಿ ಚಿಕ್ಕದು ಮಾಡಿದಾಗ d decreases beta is increases and the width of the slit is width of the fringes ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗುತ್ತೆ ಅಂದ್ರೆ increases ಇವೆರಡು ಅಲ್ಲ ಇವೆರಡು ಹೌದು ಇವೆರಡಲ್ಲಿ ಯಾವುದು ಅಂದ್ರೆ beta increases ಅಂತ ಆಯ್ತು ಒಂದು ಭಾಗ ಆಯ್ತು ಮತ್ತೆ ಮುಂದೆ ಹೇಳ್ತಾನೆ but becomes less bright but becomes more bright ಅಂತ ಕರೀತಾರೆ ಇಲ್ಲಿ width ಚಿಕ್ಕದಾಗಿ ಏನಾಗ್ತಾ ಹೋಗುತ್ತೆ ಬರ್ತಕ್ಕಂಥ ಲೈಟ್ ವೇವ್ ಸಂಖ್ಯೆ ಕಡಿಮೆ ಆಗುತ್ತೆ ಅವಾಗ ವೇವ್ ಸಂಖ್ಯೆ ಕಮ್ಮಿ ಆಯ್ತು ಅಂದ್ರೆ ಇಂಟೆನ್ಸಿಟಿ ಆಟೋಮೆಟಿಕ್ ಏನಾಗುತ್ತೆ ಕಡಿಮೆ ಆಗುತ್ತೆ ಹಾಗಾಗಿ ವಿಡ್ತ್ ಈಸ್ ಇನ್ಕ್ರೀಸಸ್ ಬಟ್ ಬಿಕಮ್ಸ್ ಲೆಸರ್ ಬ್ರೈಟ್ ಆಗಿರುತ್ತೆ ಅನ್ನೋದನ್ನ ಬರೀಬೇಕು ಕಾನ್ಸೆಪ್ಷನ್ ಕ್ವೆಶ್ಚನ್ ಇಫ್ ದ ಟೂ ಸ್ಲಿಟ್ಸ್ ಇನ್ YDSC ಆರ್ ಅನ್ಇಕ್ವಲ್ ವಿಡ್ತ್ ದೆನ್ ಅಂತ ಎರಡು ಸ್ಲಿಟ್ಸ್ಗಳು ಅನ್ಇಕ್ವಲ್ ವಿಡ್ತ್ ಆಗಿದ್ರೆ ಈಗ ಒಂದ್ ಸ್ಲಿಟ್ ಇಷ್ಟಿದೆ ಅಂತ ಅನ್ಕೋಣ ಇನ್ನೊಂದು ಸ್ಲಿಟ್ ಇಷ್ಟಿದೆ ಅಂತ ಅನ್ಕೋಣ ಇದು ಚಿಕ್ಕದಾಗಿದೆ ಇದು ದೊಡ್ಡದಾಗಿದೆ ಇದು ಒಂದ್ ಸ್ಲಿಟ್ ಇದು ಇನ್ನೊಂದು ಸ್ಲಿಟ್ ಆವಾಗ ಇದನ್ನ ಬರ್ತಕ್ಕಂಥ ಲೈಟ್ ಸಂಖ್ಯೆ ಬೇರೆ ಬೇರೆ ಆಗಿರುತ್ತಾ ಇದರ ಬರೋದನ್ನ I1 ಅಂತ ತಗೊಳ್ಳೋಣ ಇದರಲ್ಲಿ ಬರ್ತಕ್ಕಂಥ ಲೈಟ್ ಇಂಟೆನ್ಸಿಟಿ I2 ಅಂತ ತಗೊಳ್ಳೋಣ ಆವಾಗ I1 ಈಸ್ ನಾಟ್ ಈಕ್ವಲ್ ಟು I2 ಕರೆಕ್ಟಾ ಯಾಕೆ ಇದು ಕಡಿಮೆ ವೇವ್ಸ್ ಬರ್ತದೆ ಜಾಸ್ತಿ ವೇವ್ಸ್ ಬರ್ತದೆ ಹಾಗಾಗಿ ಇಂಟೆನ್ಸಿಟಿ ಬೇರೆ ಬೇರೆ ಆಗಿದೆ I1 ಈಸ್ ನಾಟ್ ಈಕ್ವಲ್ ಟು I2 ಮುಂದೆ ಏನ್ ಕೇಳಿದ್ದಾರೆ ಅನ್ಇಕ್ವಲ್ ವಿಡ್ತ್ ದೆನ್ ಅಂತ ಕೇಳಿದ್ರೆ ಈ ಪ್ರಶ್ನೆ ಆಪ್ಷನ್ ನೋಡೋಣ ಈಗ ದ ಡಾರ್ಕ್ ಫ್ರಿಂಜ್ ಆರ್ ನಾಟ್ ಪರ್ಫೆಕ್ಟ್ಲಿ ಡಾರ್ಕ್ ಫ್ರಿಂಜ್ ಪರ್ಫೆಕ್ಟ್ ಡಾರ್ಕ್ ಆಗಿರಲ್ಲ ದ ಬ್ರೈಟ್ ಫ್ರಿಂಜಸ್ ವಿಲ್ ಹ್ಯಾವ್ ಅನ್ಇಕ್ವಲ್ ಸ್ಪೇಸಿಂಗ್ ಬ್ರೈಟ್ ಫ್ರಿಂಜಸ್ಗಳು ಅನ್ಇಕ್ವಲ್ ಸ್ಪೇಸಿಂಗ್ ಆಗಿರುತ್ತೆ ದ ಬ್ರೈಟ್ ಫ್ರಿಂಜ್ ವಿಲ್ ಹ್ಯಾವ್ ಎ ಅನ್ಇಕ್ವಲ್ ಬ್ರೈಟ್ನೆಸ್ ಬೇರೆ ಬೇರೆ ಆಗಿರುತ್ತೆ ದ ಬ್ರೈಟ್ ಡು ನಾಟ್ ಅಪಿಯರ್ ಅಂತ ಓಕೆ ನಿಮ್ಗೆ ಗೊತ್ತಿದೆ ಯಾವ್ದ್ರಲ್ಲಿ ಈಗ ಇಂಟೆನ್ಸಿಟಿ ಮಿನಿಮಮ್ ಎನರ್ಜಿ ಆದಾಗ ಇಲ್ಲಿ ಎನರ್ಜಿ ಏನಾಗುತ್ತೆ ಎರಡು ರಿಲೇಷನ್ಸ್ ಆಯ್ತು ಇಂಟೆನ್ಸಿಟಿ ದೆನ್ ದ ಮಿನಿಮಮ್ ಎನರ್ಜಿ ಆಫ್ ದ ಇಂಟರ್ಫರೆನ್ಸ್ ಐ ಮಿನಿಮಾಗೆ ಏನ್ ಫಾರ್ಮುಲಾ ಐ ಮಿನಿಮಾ ಇಸ್ ಈಕ್ವಲ್ ಟು ರೂಟ್ ಆಫ್ I1 ಮೈನಸ್ I2 ಹೋಲ್ ಸ್ಕ್ವೇರ್ ಇದು ಫಾರ್ಮುಲಾ ಇದೆ ಅದಾಯ್ತಾ ಟೆಕ್ಸ್ಟ್ ಬುಕ್ ಅಲ್ಲಿ ಈಗ I1 is not equal to I2 ಅಕಸ್ಮಾತ್ I1 is equal to I2 ಆಗಿದ್ರೆ ಎರಡು ಈಕ್ವಲ್ ಬಿಡ್ತಿದ್ದು ಎರಡು ಈಕ್ವಲ್ ಇಂಟೆನ್ಸಿಟಿ ಕೊಡ್ತಾ ಇದ್ರೆ ಅವಾಗ ದಿಸ್ ಬಿಕಮ್ 0 ಅವಾಗ I minima is equal to 0 ಆಗುತ್ತೆ ಯಾವಾಗ when I1 is equal to I2 ಆಗಿದ್ರೆ I minima is equal to 0 I minima is equal to 0 ಅಂದ್ರೆ ಪರ್ಫೆಕ್ಟ್ಲಿ ಡಾರ್ಕ್ ಫ್ರಿಂಜ್ ಅದ ಎರಡು ಮಾತೆ ಈಗ ಹಾಗಿದ್ರೆ ಇವೆರಡು ಈಕ್ವಲ್ ಆಗಿಲ್ಲ ಅಂದ್ರೆ ಇಲ್ಲಿ ಎಷ್ಟೋ ಒಂದು ವ್ಯಾಲ್ಯೂ ಉಳಿಯುತ್ತಾ ನಾಟ್ ಈಕ್ವಲ್ ಟು ಅಂದ್ರೆ ದಿಸ್ ಇಸ್ ನಾಟ್ 0 ನಾಟ್ ಈಕ್ವಲ್ ಟು 0 ಹ್ಯಾವ್ ಸರ್ಟನ್ ಇಂಟೆನ್ಸಿಟಿ ಆರ್ ದೇರ್ ಸ್ವಲ್ಪ ಇಂಟೆನ್ಸಿಟಿ ಉಳಿಯುತ್ತೆ ಹಾಗಿದ್ರೆ ದ ಡಾರ್ಕ್ ಫ್ರಿಂಜಸ್ ಆರ್ ನಾಟ್ ಪರ್ಫೆಕ್ಟ್ಲಿ ಡಾರ್ಕ್ ಫ್ರಿಂಜ್ ಪರ್ಫೆಕ್ಟ್ ಆಗಿ ಡಾರ್ಕ್ ಆಗಿರಲ್ಲ ಅನ್ನೋದು ಆನ್ಸರ್ ಆಗಿರುತ್ತೆ ಅರ್ಥ ಆಯ್ತು ಹೇಳ್ತದ್ದು ಎಸ್ ನೆಕ್ಸ್ಟ್ ಎ ಫ್ರಿಂಜ್ ವಿಡ್ತ್ ಆಫ್ ಎ ಸರ್ಟನ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಈಸ್ ಬೀಟಾ ಇಸ್ ಈಕ್ವಲ್ ಟು 0.02 centimeter
ವಾಟ್ ಡಿಸ್ಟೆನ್ಸ್ ಆಫ್ ಫಿಫ್ತ್ ಡಾರ್ಕ್ ಫ್ರಿಂಜ್ ಫ್ರಮ್ ಸೆಂಟರ್. ಡಾರ್ಕ್ ಅಲ್ವಾ? ಇಂಟರ್ಫರೆನ್ಸ್ ಇದು. ಇಂಟರ್ಫರೆನ್ಸ್ ಬಂದಾಗ x5 is equal to 2n plus 1 d lambda divided by 2d. ಡಾರ್ಕಿಗೆ ಯಾವ್ದ್ರಲ್ಲಿ? ಇಂಟರ್ಫರೆನ್ಸ್ ಅಲ್ಲಿ. ಅದೇ ನಾವು ಡೈಫ್ರಾಕ್ಷನ್ ಹೋದ್ರೆ ಅವಾಗ n ಲ್ಯಾಂಬ್ಡಾ n d lambda divided by d. ಓಕೆ, ಎಸ್. ಫಿಫ್ತ್ ಡಾರ್ಕ್ ಅಂತಂದ್ರೆ ಎಷ್ಟು ಹೋಗ್ಬೇಕು? n is equal to ಒಂದ್ ಸಂಖ್ಯೆ ಕಡಿಮೆ ತಗೋಬೇಕು ಅಂತ ಜ್ಞಾಪಕ ಇದೆಯಲ್ವಾ? n is equal to 4. ಹಾಗಿದ್ರೆ x5 is equal to n is equal to 4 ಹಾಕಿದ್ರೆ 4 2 2s are 4 ಸಾರಿ ಎಷ್ಟಾಗುತ್ತೆ? 4 2s are 8 8 plus 1 9 9/2 9/2 d lambda divided by d. ಬಹಳ ಸಿಂಪಲ್ ಕ್ವಶನ್ ಇದು. ನಿಮ್ಗೆ ಗೊತ್ತಿದೆ ಬೀಟಾ ಈಸ್ ಈಕ್ವಲ್ ಟು ಡಿ ಲ್ಯಾಂಬ್ಡಾ ಡಿವೈಡ್ ಬೈ ಡಿ. ಅಂದ್ರೆ ಇದನ್ನೇ ಬರಿಬೋದಾಗಿದ್ರೆ 9/2 ಇಂಟು ಬೀಟಾ ಅಂತ ಬರಿಬೋದಾ? ಆನ್ಸರ್ ಬಂದೋಯ್ತು ನಿಮ್ಗೆ, ಗೊತ್ತಾಗೋಗುತ್ತೆ ಆನ್ಸರ್ ಮೇಲೆ ನೋಡಿದಾಗನೆ. 9/2 ಇಂಟು ಬೀಟಾ ವ್ಯಾಲ್ಯೂ ಎಷ್ಟು? 0.002 ಸೆಂಟಿಮೀಟರ್ 10⁻². ಈ ಟು ಕ್ಯಾನ್ಸಲ್ ಆಯ್ತು, ಕರೆಕ್ಟಾ? ಅಲ್ಲಿಗೆ 9 ಇದೆ, 0.001 ಅಲ್ಲಿಗೆ 0.009 ಆಯ್ತು ಇಂಟು 10⁻². ಕರೆಕ್ಟಾ? ಗೊತ್ತಾಗ್ತಿದೆಯಾ ಹೇಳ್ತಿರೋದು? ಹಾ, ಅಲ್ಲಿಗೆ ಏನಾಯ್ತು? ಈ 2 0 ಅಂದ್ರೆ 10⁻³ ಅಲ್ಲಿಗೆ 9 ಇಂಟು 10⁻³ 10⁻² ಅಂದ್ರೆ ಸೆಂಟಿಮೀಟರ್ಲೇ ಕೊಟ್ಟಿದ್ದಾರೆ ಅವ್ರ ಆನ್ಸರ್ನ. ಇದು ಬರ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ, ಅವಾಗ ಬೇಡ. ಇದು ಇಷ್ಟನ್ನು ತಗೊಂಡ್ರೆ ಯಾಕೆ ಸೆಂಟಿಮೀಟರ್ಸ್ ಅಲ್ಲಿ ಆನ್ಸರ್, ಮೀಟರ್ ಇದ್ರೆ ಅವಾಗ 10⁻5 ಬರಿಬೇಕಾಗಿತ್ತು. 9 ಒಂದೇ ಇದೆ, ಇದೇ ಆನ್ಸರ್ ಕರೆಕ್ಟ್ ಅನ್ನೋದನ್ನು ಸುಲಭವಾಗಿ ನಾವು ಲೆಕ್ಕ ಮಾಡ್ತೀವಿ. ಎಸ್. ನೆಕ್ಸ್ಟ್, in a YDSC split separation is 0.5 meter. It's small d. Distance of screen is 5 meter capital D. For a monochromatic light of wavelength lambda 5 nanometer, the distance of third maxima from second minima on the other side, ಅಂದ್ರೆ ಸೆಂಟರ್ ಇಂದ ಮೇಲೆ ಮತ್ತೆ ಕೆಳಗಡೆ, ಅಂದ್ರೆ ಯಾವ್ದಿದು? ಎಸ್. ಹಾಗಿದ್ರೆ ಅವಾಗ ಏನಾಗುತ್ತೆ? ಇಲ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಸ್ಕ್ರೀನ್ ಕಾಣುತ್ತಲ್ವಾ? ಇಲ್ಲಿ ಸೆಂಟರ್ ಅಂತ ತಗೊಂಡ್ರೆ ಥರ್ಡ್ ಮ್ಯಾಕ್ಸಿಮಾ ಈ ಕಡೆ ಬರುತ್ತೆ ಅಂತ ಅನ್ಕೊಳ್ಳೋಣ, ಆಯ್ತಾ? ಸೆಕೆಂಡ್ ಮಿನಿಮಾ ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಇದು ಸೆಕೆಂಡ್ ಅಂದ್ರೆ 2 ಸೈಡ್ ಆಯ್ತು. ಹೀಗೆ ಬಂದಾಗ ಏನ್ ಮಾಡ್ಬೇಕು? ಒಂದ್ ಲೆಕ್ಕ ಆಲ್ರೆಡಿ ಮಾಡಿದೀವಿ ನಾವು, ಇಂಟರ್ಫರೆನ್ಸ್ ಮಾಡಿದೀವಿ, ಅಲ್ಲಿ ಕಳೆದಿದ್ದೀವಿ ನಾವು. ಐ ಥಿಂಕ್ ಕ್ವಶನ್ ನಂಬರ್ 2 ನ 3 ಇರಬೇಕು, ನೋಡಿ ಚೆಕ್ ಮಾಡ್ಬೇಕು. ಈಗ ಬನ್ನಿ ಹಂಗಿದ್ರೆ ಫಸ್ಟ್ ಥರ್ಡ್ ಮ್ಯಾಕ್ಸಿಮಾ ಅಂತ ಅಂದ್ರೆ n is equal to 3 ತಗೋಬಹುದು, ಕರೆಕ್ಟಾ? xn is equal to n d lambda divided by d, that is equal to 3 ಅಲ್ವಾ? 3 d lambda divided by 3, ಸಾರಿ d ಅಂದ್ರೆ ಇದು x3, ಕರೆಕ್ಟಾ? ಇನ್ನು ಸೆಕೆಂಡ್ ಡಾರ್ಕ್ ಬರೋಣ, ಮಿನಿಮಾ ಸೆಕೆಂಡ್ ಡಾರ್ಕ್. ಅವಾಗ ಏನ್ ತಗೋಬೇಕು? n is equal to 1 ತಗೋಬೇಕು, ಕರೆಕ್ಟಾ? ಫಾರ್ಮುಲಾ ಏನು? xn is equal to 2n plus 1 d lambda divided by 2d. ಏನಾಗುತ್ತೆ? 3/2 ಇನ್ನೊಂದು 2 ಇದೆಲ್ಲ, 3/2 d lambda divided by d. This is equal to x2. ಇಲ್ಲಿ ಮಾತ್ರ ಹುಷಾರಾಗಿರ್ಬೇಕು. ಇಲ್ಲಿ ಮಾಡಬೇಕಾದ್ರೆ ನಾವು ಎರಡನ್ನ ಆನ್ ಐದರ್ ಸೈಡ್ ಅಂತ ಇರೋದ್ರಿಂದ ಎರಡನ್ನ ಆಡ್ ಮಾಡಬೇಕು. therefore x is equal to x3 plus x2. ಎರಡು ಒಂದೇ ಸೈಡ್ ಇದ್ರೆ ಇನ್ನೊಂದು ಲೆಕ್ಕ ಮಾಡಿಸ್ತೀನಿ. ಎರಡು ಈ ಕಡೆಗೆ ಥರ್ಡ್ ಇಲ್ಲಿದೆ, ಅಕಸ್ಮಾತ್ ಸೆಕೆಂಡ್ ಇಲ್ಲಿ ಬರುತ್ತಲ್ವಾ, ಇವೆರಡರ ಮಧ್ಯೆ ಕೇಳಿದ್ರೆ ಅವಾಗ ಮೈನಸ್ ಮಾಡಬೇಕಾಗಿತ್ತು. ಇಲ್ಲಿ ಕೇಳಿದ್ರಿಂದ ಇವೆರಡರ ಮಧ್ಯೆ ಮಾಡ್ಬೇಕಾದ್ರೆ ಆಡ್ ಮಾಡಿ x3 3d lambda divided by d plus x2 3/2 d lambda divided by d. ಕಾಮನ್ ತೆಗೆದಿ 3 plus 3/2 d lambda divided by d.
ಡಿ ಲ್ಯಾಂಬ್ಡಾ ಡಿವೈಡ್ ಬೈ ಡಿ. ಹಾಗಿದ್ರೆ ಏನ್ ಬರುತ್ತೆ ಇಲ್ಲಿ 2 LCM ಆದ್ರೆ 2 3 6 6 + 3 9/2 ಕರೆಕ್ಟಾ? 9/2 ಆಯ್ತು. 9/2. ಕ್ಯಾಪಿಟಲ್ ಡಿ ಎಷ್ಟಿದೆ? 5 ಮೀಟರ್. ವೇವ್ ಲೆಂತ್ ಎಷ್ಟಿದೆ? 500 × 10⁻⁹. ಓಕೆ, ಡಿವೈಡ್ ಬೈ ಸ್ಮಾಲ್ ಡಿ ಎಷ್ಟಿದೆ? 0.5. ಯಾಕಮ್ಮ ಬಹಳ ಸಿಂಪಲ್. 2 × 0.5 1 ಆಗುತ್ತೆ, ಬಿಟ್ಟಾಕ್ಬಿಟ್ಟಿಕ್ಕಾಗತ್ತೆ. 2 × 0.5 ಅಂತಂದ್ರೆ 1 ಬರುತ್ತೆ, ಬಿಟ್ಟಾಕಿ. 5 5s 25, 25 9s 225. ಆನ್ಸರ್ 225 ಆಗಿರ್ಬೇಕು. 225 ಆಗಿರ್ಬೇಕು. 225 225 225 ಎಷ್ಟು ಬಂದಿದೆ ನೋಡ್ರಿ? ಇದಲ್ಲ, 2.5 ಇದೆ, 25 ಇದೆ ಅಲ್ಲ. ಇದು 2.75 ಇದೆ, ಇದು ಅಲ್ಲ. 225 ಇಲ್ಲಿದೆ, 225 ಇಲ್ಲಿದೆ. ಅದಾ? ಹಾಗಾದ್ರೆ 2.25 ಮೈಕ್ರೋಮೀಟರ್ ಅಥವಾ 22.5 ಮೈಕ್ರೋಮೀಟರ್ ಪ್ರಶ್ನೆ ಬರುತ್ತೆ. ಈಗ ನಾವೇನ್ ಮಾಡ್ಬೇಕು? ಫಾರ್ ಸಿಂಪ್ಲಿಫಿಕೇಶನ್ ಹೋಗ್ಬೇಕು. ಇದು ಇಷ್ಟ ಆಯ್ತಾ? 5 5 25 25 225 ಇಲ್ಲಿ 2 0 ಇದೆ, 2 0 ಬರೀ 2 0 ಬರೀ ಇಂಟು 10⁻⁻⁹. ಹೌದಾ? ಇಲ್ಲಿ ಮೈಕ್ರೋದಾಗಿದೆ ಆನ್ಸರ್ಗಳು. ಪಾಯಿಂಟ್ ಫಿಟ್ ಮಾಡಿ 1 2 3. ಅಲ್ಲಿಗೆ 22.5 ಇಂಟು 10⁻⁻⁶. ಅಲ್ಲಿಗೆ 22.5 ಮೈಕ್ರೋಮೀಟರ್. ಅಂದ್ರೆ ಈ ಆನ್ಸರ್ ಕರೆಕ್ಟ್. ನೆಕ್ಸ್ಟ್, wavefront is the locus of all points where the particles of the medium vibrate with the same state of vibration is called as phase. Same locus of all the particles of the same state of vibration is called as phase. Phase is the answer. Amplitude alla, frequency alla, period alla. Amplitude ಅಂದ್ರೆ ಏನು? The maximum displacement of the particle from its mean position. The amplitude. Frequency, number of oscillations performed by the particle in 1 second is called as frequency. Period, time taken for one complete oscillation is called as period. You move alla, phase is the answer. For a sustained interference fringes in double slit experiment, essential conditions are ಅಂತ ಹೇಳಿದ್ರು. ಸಸ್ಟೈನ್ಡ್ ಆಗಿ ತುಂಬಾ ಚೆನ್ನಾಗಿರ್ತಕ್ಕಂಥ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರಬೇಕು ಅಂದ್ರೆ ಏನಾಗಿರ್ಬೇಕು ಅಂತ ಕೇಳಿದ್ದಾರೆ. ಏನಾಗಬೇಕು ಅಂತ ಕೇಳಿದ್ದಾರೆ. Source must be coherent. The intensity of two source must be equal ಅಂತ ಎರಡು ಕೊಟ್ಟಿದ್ದಾರೆ. ಈ ಕಂಡೀಷನ್ಸ್ ಏನಾಗಿರ್ಬೇಕು? Neither 1 nor 2, both 1 and 2, only 1, only 2 ಅಂತ ಕೇಳಿದ್ದಾರೆ. ಬಹಳ ಒಳ್ಳೆಯ ಪ್ರಶ್ನೆ. ಅಂದ್ರೆ ಸಿಂಪಲ್ ಆಗಿ ಏನಿರ್ಬೋದು ಆನ್ಸರ್ ಆಗಿದ್ರೆ 1 ಅಥವಾ 2 ಅಥವಾ 2 ಆಗಿರ್ಬೇಕು, ಇಲ್ಲ ಒಂದೇ ಆಗಿರ್ಬೇಕು, ಇಲ್ಲ ಇದಾಗಿರ್ಬೇಕು ಅಂತ ಹೇಳಿದ್ದಾರೆ. Source must be coherent is compulsory. ಅದಕ್ಕೆ ಎರಡು ಮಾತು. ಕೆಳಗೆ the intensity of two source must be equal. ಈಕ್ವಲ್ ಆಗಿರಲೇಬೇಕು. ಅಂದ್ರೆ ಈಕ್ವಲ್ ಬಿಡ್ತಿರ್ಬೇಕು ಇಂಟೆನ್ಸಿಟಿ. ಈಕ್ವಲ್ ಬಿಡ್ತಿತ್ತಪ್ಪ ಈಕ್ವಲ್ ಇಂಟೆನ್ಸಿಟಿ ಬರುತ್ತೆ. therefore the answer is both 1 and 2 ಅಂತ ಕರೀತೀವಿ. Which of the following phenomenon support the wave theory of light? Which of the following phenomena ಇದರಲ್ಲಿ ಕೇಳ್ಕೊಟ್ಟಿರ್ತಾರೆ. ವೇವ್ ಥಿಯರಿ ಆಫ್ ಲೈಟ್ ಮೇಲೆ ಸಪೋರ್ಟ್ ಆಗಿರ್ತಕ್ಕಂಥವು ಯಾವುದು ಅಂತ ಕೇಳಿದ್ದಾರೆ. ಒಂದು ಸ್ಕ್ಯಾಟರಿಂಗ್ ಆಫ್ ಲೈಟ್, ಇಂಟರ್ಫರೆನ್ಸ್, ಡೈಫ್ರಾಕ್ಷನ್. ವೆಲಾಸಿಟಿ ಆಫ್ ಲೈಟ್ ಇನ್ ಡೆನ್ಸರ್ ಇಸ್ ಲೆಸರ್ ಇನ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ದ ರೇರ್ ಮೀಡಿಯಂ. ಈ ಚಾಪ್ಟರ್ ಅಲ್ಲಿ ವೇವ್ ಥಿಯರಿ ವೇವ್ ಆಪ್ಟಿಕ್ಸ್ ಅಲ್ಲಿ ನಾವು ಸ್ಕ್ಯಾಟರಿಂಗ್ ಅನ್ನು ಎಲ್ಲೂ ಓದಲ್ಲ. ಸ್ಕ್ಯಾಟರಿಂಗ್ ಏ ಸಪರೇಟ್ ಪ್ರಾಪರ್ಟಿ. ಸ್ಕ್ಯಾಟರಿಂಗ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟು, ರಿಫ್ರಾಕ್ಷನ್ ಆಫ್ ಲೈಟು, ಡೈಫ್ರಾಕ್ಷನ್, ಪೊಲರೈಸೇಷನ್, ಇಂಟರ್ಫರೆನ್ಸು, ಸ್ಕ್ಯಾಟರಿಂಗು, ಡಿಸ್ಪರ್ಷನ್ ಇವೆಲ್ಲವೂ ಬೆಳಕಿನ ಪ್ರಾಪರ್ಟಿಗಳು. ಆದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ನಾವು ವೇವ್ ಥಿಯರಿಯಲ್ಲಿ ನಾವು ಓದಿಲ್ಲ. ಅಂದ್ರೆ ವೇವ್ ಥಿಯರಿಗೆ ಸಂಬಂಧ ಪಡಲ್ಲ. ಇದಕ್ಕೆ ಆನ್ಸರ್. ಇಂಟರ್ಫರೆನ್ಸ್ ಓದಿದ್ದೀವಿ, ಕರೆಕ್ಟ್. ಡೈಫ್ರಾಕ್ಷನ್ ಓದಿದ್ದೀವಿ, ಇದು ಕರೆಕ್ಟ್. ಫೋರ್ತ್, ವೆಲಾಸಿಟಿ ಆಫ್ ಲೈಟ್ ಡೆನ್ಸರ್ ಇಸ್ ಲೆಸರ್ ದೆನ್ ದ ವೆಲಾಸಿಟಿ ಆಫ್ ಲೈಟ್ ಮೀಡಿಯಂ, ಇದನ್ನು ಓದಿದ್ದೀವಿ. ಯಾಕೆ? ಯೂಸಿಂಗ್ ಹೈಗನ್ಸ್ ವೇವ್ ಥಿಯರಿ ಟು ಎಕ್ಸ್ಪ್ಲೇನ್ ದಿ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಆಫ್ ಲೈಟ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಓದ್ತೀವಿ. ಇದು ಓದಿದ ಮೇಲೆ ಇವೆರಡು ಓದೋದು. ಅಂದಾಗ ಇವು ಮೂರು ಕರೆಕ್ಟ್. ಹಾಗಿದ್ರೆ 2 3 and 4 ಇಲ್ಲಿದೆ. 2 3 and 4. ಎಸ್, 2 3 and 4 ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ಟು ಅಬ್ಸರ್ವ್ ಡೈಫ್ರಾಕ್ಷನ್ ದ ಸೈಜ್ ಆಫ್ ದ ಆಬ್ಸ್ಟೆಕಲ್. ಪಾಠ ಮಾಡ್ಬೇಕಾದ್ರೆ ಹೇಳ್ಬಿಟ್ಟು ಡೆಫಿನೇಷನ್ ಹೇಳ್ಬೇಕಾದ್ರೆ ದ ಸೈಜ್ ಆಫ್ ದ ಆಬ್ಸ್ಟೆಕಲ್ ಈಸ್ ಕಂಪೇರೇಬಲ್ ಟು ಏನಂತ ಹೇಳ್ತೀವಿ?
ಕಂಪೇರಬಲ್ ಟು ಎಂತ ಹೇಳ್ತೀವಿ, ಕಂಪೇರಬಲ್ ಟು ವೇವ್ಲೆಂತ್ ಆಫ್ ಲೈಟ್ ಅಂತ ಹೇಳ್ತೀವಿ. ನೆನಪಿದೆಯಾ? ಸರಿ ನೋಡೋಣ. ಶುಡ್ ಬಿ λ/2 ವೇರ್ λ ಇಸ್ ದ ವೇವ್ ಲೆಂತ್. ಅರ್ಧಷ್ಟು ಇರಬೇಕು, ಚಾನ್ಸೇ ಇಲ್ಲ. ಶುಡ್ ಬಿ ಆಫ್ ದ ಆರ್ಡರ್ ಆಫ್ ವೇವ್ ಲೆಂತ್ ಇದೆ. ಹ್ಯಾಸ್ ನೋ ರಿಲೇಷನ್ ಟು ವೇವ್ ಲೆಂತ್, ಚಾನ್ಸೇ ಇಲ್ಲ. ಶುಡ್ ಬಿ ಮಚ್ ಲಾರ್ಜರ್ ದೆನ್ ದ ವೇವ್ ಲೆಂತ್, ಇದು ಚಾನ್ಸ್ ಇಲ್ಲ, ಇದೊಂದೇ ಚಾನ್ಸ್ ಇರೋದು. therefore the answer is should be the order of wave. ಅಂದ್ರೆ this is the definition of diffraction ಅಂತ ಹೇಳಿದ್ವಿ. diffraction ಅಂದ್ರೆ ಏನು? when light is one of the property of the light, it takes bending. when it is light is incident on a small obstacle, the size of the obstacle is comparable to the wavelength of light, then you have to get the diffraction ಅಂತ ಹೇಳ್ತೀವಿ. ಹಾಗಾಗಿ ಈ ಆನ್ಸರ್ ಕರೆಕ್ಟ್ ಆಗಿದೆ. ಹಿಂಗೆ ಈ ಚಾಪ್ಟರ್ ಮೇಲೆ ತುಂಬಾ ಕಷ್ಟದ್ದು ಅಲ್ಲ, ತುಂಬಾ ಈಸಿನೂ ಅಲ್ಲ, ಅರ್ಥ ಆಯ್ತು ಹೇಳ್ತಿರೋದು. ಬಟ್ 2ರಿಂದ 3 ಕ್ವಶನ್ಸ್ ಬಂದೇ ಬರುತ್ತೆ, ಯಾಕಂದ್ರೆ ಮೇಜರ್ ಚಾಪ್ಟರ್ಸ್ ರೇ ಆಪ್ಟಿಕ್ಸ್ ಮತ್ತೆ ವೇವ್ ಆಪ್ಟಿಕ್ಸ್. ಹಾಗಾಗಿ ಅದರಿಂದ ಒಂದು 3, ಇದರಿಂದ ಒಂದು 3, 6 ಕ್ವಶನ್ಸ್ ಇರುತ್ತೆ. ಆ 6ರಲ್ಲಿ ಇದರಲ್ಲಿ 3ರಲ್ಲಿ ಒಂದೆರಡು ಪ್ರಾಬ್ಲಮೆಟಿಕಲ್ ಇರುತ್ತೆ, ಒಂದು ಕಾನ್ಸೆಪ್ಷನ್ ಮೋಡ್ ಇರುತ್ತೆ, ಇಲ್ಲ 2 ಕಾನ್ಸೆಪ್ಷನ್ ಮೋಡ್ ಇರುತ್ತೆ, ಒಂದು ಪ್ರಾಬ್ಲಮೆಟಿಕಲ್ ಇರುತ್ತೆ. ಹಾಗಾಗಿ ಒಂದು 3 ಕ್ವಶನ್ಸ್ ನಾವು ಸುಲಭವಾಗಿ ಆನ್ಸರ್ ಮಾಡ್ತಕ್ಕಂಥದ್ದು. ಇಲ್ಲಿ L3 ಜಾಸ್ತಿ ವರ್ಕೌಟ್ ಆಗುತ್ತೆ, ಅಂದ್ರೆ ಲೆವೆಲ್ 3 ಪ್ರಾಬ್ಲಮ್ಸ್, ಕಂಪೇರಿಟಿವ್ ಅಂಡ್ ರಿಲೇಟಿವ್ ಪ್ರಾಬ್ಲಮ್ಸ್, ಅವುಗಳನ್ನ ಕಾನ್ಸಂಟ್ರೇಟ್ ಆಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿಂದ ಆನ್ಸರ್ ಒಳ್ಳೆ ಸ್ಕೋರ್ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಯ್ತು ಹೇಳ್ತಿರೋದು? ಎಸ್. ಓಕೆ, in the next chapter discuss in next class.